ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬಹಳ ದಿನದ ನಂತರ ಇವತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂದರೆ ಚಕ್ಲಿ ಮಾಡೋದು ಯಾವ ರೀತಿ, ನಮ್ಮ ಮನೇಲಿ ನಮ್ಮ ಮಮ್ಮಿ ಯಾವ ರೀತಿ ಚಕ್ಲಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅವ್ರ ಸಾಮಗ್ರಿಗಳಂತಂದರೆ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ನಾವು ಅದಕ್ಕೆ 1 ಕಪ್ ಆಗುವಷ್ಟು ಹುರುಗಡ್ಲೆ ಹಿಟ್ಟನ್ನ ತೊಗೋಬೇಕು. 2 ಸ್ಪೂನ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಹಾಕೋಬೇಕು. ಅದಕ್ಕೆ 1/2 ಸ್ಪೂನ್ ಅರಿಶಿಣ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾವು 1 ಸ್ಪೂನ್ ಆಗೋಷ್ಟು ಓಂಕಾಳು ಅಥವಾ ಅಜ್ವಾನ ಹಾಕ್ಕೋಬೇಕು. ಅದಾದ ತಕ್ಷಣ ನೆಕ್ಸ್ಟು 2 ಸ್ಪೂನ್ ಎಳ್ಳು ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದಕ್ಕೆ ನಾವು 2 ಸ್ಪೂನ್ ಆಗೋಷ್ಟು ಗೀನ ಹಾಕ್ಕೋಬೇಕು. ಅದಾದಮೇಲೆ 2 ಸ್ಪೂನ್ ಬಿಸಿ ಮಾಡಿದ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಬಿಸಿನೀರು ಹಾಕ್ತಾ ಹಿಟ್ಟನ್ನ ನಾದ್ಕೊಳ್ತಾ ಹೋಗಬೇಕು. ಸೊ ಹಿಟ್ಟು ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು, ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ವಿಡಿಯೋದಲ್ಲಿ ಎಲ್ಲನೂ ಡೀಟೇಲಾಗಿ ತೋರಿಸಿದ್ದೀನಿ ನೋಡಿ. ಸೊ ಒನ್ಸ್ ಹಿಟ್ಟು ಈ ರೀತಿ ನಾದ್ಕೊಂಡ್ಮೇಲೆ ಈ ಅದಕ್ಕೆ ಬರಬೇಕು, ಆವಾಗ ನಮಗೆ ಚಕ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ? ಸೊ ಇದನ್ನು ನಾವು ಚಕ್ಲಿ ಮಾಡೋ ಒರಳು ಅಂತಾರ ಏನಂತೀರ ಅದು ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಹಾಕ್ಕೊಂಡು ನಾವು ಚಕ್ಲಿನ ಮಾಡ್ಕೋಬೋದು. ಸೊ ನಾವು ಚಕ್ಲಿ ಪಾವ್ಗೆ ಮತ್ತು ಅದರೊಳಗಡೆ ಇರೋ ಬಿಲ್ಲೆಗೆ ಈ ರೀತಿ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಚಕ್ಲಿ ಚೆನ್ನಾಗಿ ಬರುತ್ತೆ. ಚಕ್ಲಿ ಮಾಡೋ ಬಿಲ್ಲೆಗೂ ಕೂಡ ನಾವು ಯಾವ ರೀತಿ ಚಕ್ಲಿ ಬರಬೇಕು ಅಂದ್ಕೊಂಡಿದ್ದೀವಲ್ಲ ಅದೇ ರೀತಿ ಆ ಬಿಲ್ಲೆಯನ್ನು ಒಳಗಡೆ ಹಾಕಬೇಕು ನಾವು. ಸೊ ಅದಾದ ತಕ್ಷಣ ನಾವು ಈಸಿಯಾಗಿ ಒಳಗಡೆ ಹಿಟ್ಟನ್ನ ತುಂಬಿ ಚಕ್ಲಿನ ಮಾಡ್ಕೋಬೋದು. ಸೊ ನಾವಿವಾಗ ಚಕ್ಲಿನೆಲ್ಲ ಹೊತ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಎಣ್ಣೆಯನ್ನು ಕಾಯಿಸಿ ಎಣ್ಣೆಯಲ್ಲಿ ಚಕ್ಲಿ ಬಿಟ್ಕೊಂಡ್ರೆ ಗರಿ ಗರಿಯಾದ ಚಕ್ಲಿ ನಮಗೆ ತಿನ್ನೋಕ್ಕೆ ರೆಡಿಯಾಗುತ್ತೆ. ಸೊ ನೋಡಿದ್ರಲ್ಲ ಎಲ್ಲರೂ ಯಾವ ರೀತಿ ಚಕ್ಲಿನ ಮಾಡ್ಕೊಳ್ಳೋದು ಅಂತ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.